ಜನವರಿ 9 ಮತ್ತು 10ರಂದು ಇದೀಗ ಬೀದರ್ನ ಶಿವನಗರದ ಮಿಲೆನಿಯಂ ಪಬ್ಲಿಕ್ ಶಾಲೆ ಹತ್ತಿರ ಇರುವಂತಹ ಡಿಜಿಟಲ್ ಸಖಿ ಯೋಜನಾ ಕಚೇರಿಯಲ್ಲಿ ಕೈಮಗ್ಗದಿಂದ ತಯಾರಿಸಿರುವಂತಹ ದುಪಟ್ಟಾಗಳು, ಅಂದವಾದ ಸೀರೆಗಳು ಮತ್ತು ವಿವಿಧ ಸ್ಟಾಲ್ಗಳು ಸಂಗ್ರಹವಾಗಿರುವಂತಹ ಒಂದು ಪ್ರದರ್ಶನ ನಡೀತಾ ಇದೆ. ಹಾಗಾದ್ರೆ ದಿನಾಂಕ ಮತ್ತು ಅಡ್ರೆಸ್ ಕೇಳ್ತಾ ಇದ್ರ, ಇದೇ ಜನವರಿ 9 ಮತ್ತು 10ರಂದು ಬೀದರ್ನ ಶಿವನಗರದ ಉತ್ತರದಲ್ಲಿರುವಂತಹ ಮಿಲೆನಿಯಂ ಪಬ್ಲಿಕ್ ಶಾಲೆ ಹತ್ತಿರ ಇರುವಂತಹ ಡಿಜಿಟಲ್ ಸಖಿ ಯೋಜನಾ ಕಚೇರಿಯಲ್ಲಿ ಈ ಕೈಮಗ್ಗ ಪ್ರದರ್ಶನ ನಡೀತಾ ಇದೆ. ಹಾಗಾದ್ರೆ ಈ ಒಂದು ಪ್ರದರ್ಶನದಲ್ಲಿ ಏನೇನು ಸಿಗ್ತವೆ? ಸುಂದರವಾದ ಸೀರೆಗಳು, ದುಪಟ್ಟಗಳು, ಬಟ್ಟೆಗಳು, ಸ್ಟಾಲ್ಗಳು ಸೇರಿದಂತೆ ವಿವಿಧ ಅನೇಕ ರೀತಿಯ ವಸ್ತುಗಳು ಸಿಗ್ತಾ ಇವೆ. ಹಾಗಾದ್ರೆ ಇದನ್ನ ಯಾರು ಮಾಡ್ತಾ ಇದ್ದಾರೆ ಅಂತ ಕೇಳ್ತೀರಾ? ಚಿತ್ರಿಕಾ ಫೌಂಡೇಶನ್ ಹೈದರಾಬಾದ್ ವತಿಯಿಂದ ಇಲ್ಲಿ ಆ ಒಂದು ಪ್ರದರ್ಶನ ನಡೀತಾ ಇದೆ. ಈ ಪ್ರದರ್ಶನ ಕೈಯಿಂದ ನೇಯ್ದ ಮತ್ತು ಕರಕುಶಲ ಉತ್ಪನ್ನಗಳ ಹೆಮ್ಮೆಯನ್ನ ಪುನರ್ ಸ್ಥಾಪಿಸಲು ಮತ್ತು ಭಾರತದ ಶ್ರೀಮಂತ ಕೈಮಗ್ಗ ಸಂಪ್ರದಾಯಗಳಲ್ಲಿ ಜನರು ಪಾಲ್ಗೊಳ್ಳಲು ಪ್ರೋತ್ಸಾಹಿಸುವಂತಹ ಒಂದು ಸಣ್ಣ ಪ್ರಯತ್ನ ಇದಾಗಿದೆ. ಪ್ರದರ್ಶನ ನೇಕಾರರು ಮತ್ತು ಕುಶಲಕರ್ಮಿಗಳು ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಒಂದು ಅನನ್ಯ ಅವಕಾಶವನ್ನು ನೀಡುತ್ತಾ ಇದೆ. ಜನವರಿ 9 ಮತ್ತು 10ರಂದು ಬೆಳಗ್ಗೆ 11ರಿಂದ ಸಾಯಂಕಾಲ 7 ಗಂಟೆಯವರೆಗೆ ಡಿಜಿಟಲ್ ಸಖಿ ಯೋಜನಾ ಕಚೇರಿ ಮಿಲಿನಿಯಂ ಪಬ್ಲಿಕ್ ಶಾಲೆ ಹತ್ತಿರ ಶಿವನಗರ ಉತ್ತರ ಬೀದರ್ನಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಹಮ್ಮದ್ ಸಿರಾಜ್, ಯೋಜನಾ ವ್ಯವಸ್ಥಾಪಕರು 9845230239. ಬಸವರಾಜ್ ಅಷ್ಟಗಿ, ವಲಯ ವ್ಯವಸ್ಥಾಪಕರು 9480585000. ಶ್ರೀಧರ್ ಚಿನ್ಮಯ್, ವಲಯ ವ್ಯವಸ್ಥಾಪಕರು 9663997855. ಕೂಡಲೇ ತ್ವರೆ ಮಾಡಿ, ಸ್ವದೇಶಿ ಬೆಳೆಸಿ, ದೇಶ ಉಳಿಸಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರುದ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಇದರ ವಿಶ್ವವಿದ್ಯಾಲಯ ಮತ್ತು ಮಾಹಿತಿ ಮತ್ತು ಗ್ರಂಥಾಲಯ ನೆಟ್ವರ್ಕ್ ನಡುವೆ ತಿಳುವಳಿಕೆ ಒಪ್ಪಂದ. ವಿದ್ಯಾರ್ಥಿಗಳಿಗೆ ಸಂಪನ್ಮೂಲ ಒದಗಿಸಿ ಉತ್ತೇಜಿಸುವ ಕಾರ್ಯ ಸಂಸ್ಥೆ ಮಾಡ್ತಾ ಇದೆ. ನಿರ್ದೇಶಕಿ ಡಾಕ್ಟರ್ ದೇವಿಕಾ. ಬೀದರ್ ವಿಶ್ವವಿದ್ಯಾಲಯಕ್ಕೆ ಇದೊಂದು ಹೊಸ ಮೈಲಿಗಲ್ಲು. ಪ್ರೊಫೆಸರ್ BS ಬಿರಾದಾರ್. ಬಿಜೆಪಿ ಶಾಸಕರ ಮೇಲೆ ಹಲ್ಲೆ ಮತ್ತು ಮಹಿಳೆಯನ್ನು ವಿವಸ್ತ್ರಗೊಳಿಸುವ ಈ ಸ್ಥಿತಿಗೆ ಏನೆನ್ನಬೇಕು? ರಾಜ್ಯ ಸರ್ಕಾರ ಏನು ಮಾಡಲು ಹೊರಟಿದೆ ಎಂದು ತೀವ್ರ ವಾಗ್ದಾಳಿ ನಡೆಸಿದ ಎನ್ ರವಿಕುಮಾರ್. ಅಧಿವೇಶನದಲ್ಲಿ ಸರ್ಕಾರ ಸುಳ್ಳು ಹೇಳ್ತಾ ಇದೆ, ಸರ್ಕಾರ ಹಳಿ ತಪ್ಪಿದೆ ಎಂದು ಆರೋಪ. ಜನವರಿ 12ರಿಂದ 3 ದಿವಸಗಳ ಕಾಲ ಕೂಡಲ ಸಂಗಮದಲ್ಲಿ ಶರಣಮೇಳ ಆಯೋಜನೆ. ಮಾಜಿ ಸಿಎಂ ಸುಶೀಲ್ ಕುಮಾರ್ ಶಿಂಧೆ ಅವರಿಂದ ಉದ್ಘಾಟನೆ. ಸಾಧಕರಿಗೆ ಲಿಂಗಾನಂದ ಶ್ರೀ ಹಾಗೂ ಬಸವಾತ್ಮಜೆ ಪ್ರಶಸ್ತಿ ಪ್ರದಾನ. ಪಾಲ್ಗೊಳ್ಳಲು ಬಸವರಾಜ್ ಬುಳ್ಳಕೆರೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ವಿದ್ಯಾರ್ಥಿಗಳಿಗೆ, ಸಂಶೋಧನಾರ್ಥಿಗಳಿಗೆ ಹಾಗೂ ಪ್ರಾಧ್ಯಾಪಕರಿಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಮಾಹಿತಿ ಮತ್ತು ಗ್ರಂಥಾಲಯ ಜಾಲವು ಇಂದು ಬೀದರ್ ವಿಶ್ವವಿದ್ಯಾಲಯದೊಂದಿಗೆ ಮಹತ್ವದ ತಿಳುವಳಿಕೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯದ ಗ್ರಂಥಾಲಯಕ್ಕೆ ಬೇಕಾದ ಅಧ್ಯಯನದ ವಸ್ತುಗಳನ್ನು ವಿತರಿಸಲು ಇನ್ಫ್ಲಿಬ್ನೆಟ್ ಸದಾ ಸಿದ್ಧವಿದೆ ಎಂದು ಅಹಮದಾಬಾದಿನ ಮಾಹಿತಿ ಮತ್ತು ಗ್ರಂಥಾಲಯ ಜಾಲ ಸಂಸ್ಥೆಯ ನಿರ್ದೇಶಕರಾಗಿರುವಂಥ ಡಾಕ್ಟರ್ ದೇವಿಕಾ ತಿಳಿಸಿದರು. ಬೀದರ್ ಹೊರವಲಯದ ಹಾಲಹಳ್ಳಿ ಸಮೀಪದ ಬೀದರ್ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಬೀದರ್ ವಿಶ್ವವಿದ್ಯಾಲಯ ಹಾಗೂ ಮಾಹಿತಿ ಮತ್ತು ಗ್ರಂಥಾಲಯ ಜಾಲ ಅಹಮದಾಬಾದ್ ನಡುವೆ ಮಾಡಿಕೊಂಡಿರುವಂತಹ ತಿಳುವಳಿಕೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ನಮ್ಮ ಇನ್ಫ್ಲಿಬ್ನೆಟ್ ಸಂಸ್ಥೆಯು ಭಾರತದ ವಿಶ್ವವಿದ್ಯಾಲಯಗಳು, ಸಂಶೋಧನಾ ಸಂಸ್ಥೆಗಳು, ಇತರೆ ಶೈಕ್ಷಣಿಕ ಸಂಸ್ಥೆಗಳ ಗ್ರಂಥಾಲಯಗಳಿಗೆ ಸಂಪರ್ಕ ಮಾಡಿ ಅವರಿಗೆ ಅಧ್ಯಯನಕ್ಕೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಸುಮಾರು 13,000ಕ್ಕೂ ಅಧಿಕ ಶೈಕ್ಷಣಿಕ ಸಂಪನ್ಮೂಲಗಳನ್ನು ಉಚಿತವಾಗಿ ಒದಗಿಸ್ತಾ ಇದೆ. ಮಾಹಿತಿಯನ್ನು ವಿನಿಮಯ ಮಾಡಲು ಹಾಗೂ ಶಿಕ್ಷಣ ಮತ್ತು ಸಂಶೋಧನೆಯನ್ನು ಉತ್ತೇಜಿಸಲು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಇನ್ಸ್ಟಾಲ್ ಮಾಡಿಕೊಡಲಾಗ್ತಾ ಇದೆ. ಸೌಲ್ ಎನ್ನುವಂಥ ಸಾಫ್ಟ್ವೇರ್ ಕೂಡ ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಟಡಿ ಮಟೀರಿಯಲ್ಗಳನ್ನು ಏಕಕಾಲಕ್ಕೆ ಆ ಒಂದು ಸಾಫ್ಟ್ವೇರ್ನಲ್ಲಿ ನೀಡಲಾಗ್ತಾ
ನೀಡಲಾಗ್ತಾ ಇದೆ. ಮುಂದಿನ 2 ತಿಂಗಳ ಒಳಗಾಗಿ ಬೀದರ್ ವಿಶ್ವವಿದ್ಯಾಲಯಕ್ಕೆ ಈ ಎಲ್ಲ ಸೌಲಭ್ಯಗಳನ್ನು ಉಚಿತವಾಗಿ ನೀಡಲಾಗುವುದು. ಕೇಂದ್ರ ಸರ್ಕಾರ ಈ ಕಾರಣಕ್ಕಾಗಿ ಸುಮಾರು 6,000 ಕೋಟಿ ಅನುದಾನ ನೀಡುತ್ತಾ ಇದೆ. ಸೌಲ್ ಸಾಫ್ಟ್ವೇರ್ ಮೂಲಕ ಈ ಯೋಜನೆಯಡಿಯಲ್ಲಿ 2026ರಲ್ಲಿ ಅನೇಕ ವೆಬಿನಾರ್ಗಳು ಮತ್ತು ಕಾರ್ಯಾಗಾರಗಳನ್ನು ಆಯೋಜಿಸಲಾಗ್ತಾ ಇದೆ. ಇದು ದೇಶದಾದ್ಯಂತ ಶೈಕ್ಷಣಿಕ ಈ ಸಂಪನ್ಮೂಲಗಳಿಗೆ ಏಕರೂಪದ ಪ್ರವೇಶವನ್ನು ನೀಡುತ್ತದೆ. ಈ ಜ್ಞಾನದ ಕಣಜವನ್ನು ಸಂಶೋಧನಾ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕು ಅನ್ನುವಂಥ ಮಾತನ್ನು ದೇವಿಕಾ ಅವರು ಹೇಳಿದರು. ಬೀದರ್ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ BS ಬಿರಾದಾರ್ ಮಾತಾಡ್ತಾರೆ. ವಿವಿಧ ಗ್ರಂಥಾಲಯಗಳ ನಡುವೆ ಪುಸ್ತಕಗಳು, ಜರ್ನಲ್ಗಳು ಮತ್ತು ಡಿಜಿಟಲ್ ವಿಷಯಗಳನ್ನು ಒದಗಿಸುವುದು, ವಿಶ್ವವಿದ್ಯಾಲಯದ ಗ್ರಂಥಾಲಯಗಳನ್ನು ಆಧುನಿಕ ತಂತ್ರಜ್ಞಾನಗಳೊಂದಿಗೆ ಅಪ್ಗ್ರೇಡ್ ಮಾಡುವುದು, ಎಲ್ಲ ಗ್ರಂಥಾಲಯಗಳ ಪುಸ್ತಕಗಳ ಏಕೀಕೃತ ಆನ್ಲೈನ್ ಕ್ಯಾಟಲಾಗ್ ಒದಗಿಸುವುದು ಮಾಹಿತಿ ಮತ್ತು ಗ್ರಂಥಾಲಯ ಜಾಲ ಸಂಸ್ಥೆಯ ಮುಖ್ಯ ಉದ್ದೇಶ ಆಗಿದೆ. ಡಾಕ್ಟರ್ ದೇವಿಕಾ ಅವರು ಬೀದರ್ ವಿಶ್ವವಿದ್ಯಾಲಯಕ್ಕೆ ಸಮಯವನ್ನು ನೀಡಿ ಈ ಕುರಿತು ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸಿದ್ದು ಖುಷಿ ತಂದಿದೆ. ವಿಶ್ವವಿದ್ಯಾಲಯದ ಅಭಿವೃದ್ಧಿ ವಿಷಯದಲ್ಲಿ ಹಾಗೂ ಮಕ್ಕಳ ಅಧ್ಯಯನಕ್ಕಾಗಿ ಈ ತಿಳುವಳಿಕೆ ಒಪ್ಪಂದ ಒಂದು ಹೊಸ ಮೈಲಿಗಲ್ಲಾಗಲಿದೆ ಎಂದು ಹೇಳಿದರು. ವೇದಿಕೆ ಮೇಲೆ ಬೀದರ್ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಪ್ರೊಫೆಸರ್ ಪರಮೇಶ್ವರ್ ನಾಯಕ್, ಡೀನ್ ಡಾಕ್ಟರ್ ರವಿನಾಥ್ ಗಬಾಡಿ, ಸಿಂಡಿಕೇಟ್ ಸದಸ್ಯರಾದ ನಾಗಭೂಷಣ್ ಕಮಠಾಣೆ, ವಿಠಲ್ ದಾಸ್ ಪಾಗೆ, ಡಾಕ್ಟರ್ ಶಿವನಾಥ್ ಪಾಟೀಲ್, ಪ್ರಾಚಾರ್ಯರಾದ ಡಾಕ್ಟರ್ ಶರಣಪ್ಪ, ಆಮೇಲೆ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಗಣಾಪುರ್, ಇನ್ನೋರ್ವ ಸಿಂಡಿಕೇಟ್ ಸದಸ್ಯ ಸಚಿನ್ ಮಲ್ಕಾಪುರೆ ಸೇರಿದಂತೆ ವಿಶ್ವವಿದ್ಯಾಲಯದ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮಾಹಿತಿ ಮತ್ತು ಗ್ರಂಥಾಲಯ ನೆಟ್ವರ್ಕ್ನ ಉದ್ದೇಶ ಹಾಗೂ ವಿದ್ಯಾರ್ಥಿಗಳಿಗಾಗುವ ಸದುಪಯೋಗ ಕುರಿತು ಡಾಕ್ಟರ್ ದೇವಿಕಾ ಅವರ ಪ್ರಾಧ್ಯಾಪಕರೊಂದಿಗೆ ಮತ್ತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಕೊನೆಯಲ್ಲಿ ಮಾಹಿತಿ ಮತ್ತು ಗ್ರಂಥಾಲಯ ನೆಟ್ವರ್ಕ್ ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ದೇವಿಕಾ ಅವರನ್ನು ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ಸಿಂಡಿಕೇಟ್ ಸದಸ್ಯರ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಮಸ್ಕಾರ. ಇವತ್ತು ಬೀದರ್ ವಿಶ್ವವಿದ್ಯಾಲಯ ಮತ್ತು ರಾಷ್ಟ್ರದ ಪ್ರತಿಷ್ಠಿತ ಸಂಸ್ಥೆಯಾದಂಥ ಇನ್ಫಾರ್ಮೇಷನ್ ಆ್ಯಂಡ್ ಲೈಬ್ರರಿ ನೆಟ್ವರ್ಕ್ ಅಹಮದಾಬಾದ್ ಜೊತೆಗೆ ನಾವು ಇವತ್ತು MOUವನ್ನು ನಾವು ಮಾಡ್ಕೋತಾ ಇದ್ದೇವೆ. ಇದು ಬೀದರ್ ವಿಶ್ವವಿದ್ಯಾಲಯದ ಒಂದು ದೊಡ್ಡ ಕನಸಾಗಿತ್ತು ಬಹಳ ದಿವಸದಿಂದ. ಇವತ್ತು ಆ ಒಂದು ಅವಕಾಶ ನಮ್ಮ ಮನೆ ಬಾಗಿಲಿಗೆ ಬಂದಿದೆ ಅಂತಂದು ನಾನು ಭಾವಿಸ್ತೇನೆ. ಮೇಡಮ್ ಅವರು ಡಾಕ್ಟರ್ ದೇವಿಕಾ ಮೇಡಮ್ ಅವರು ಕರ್ನಾಟಕದವರೇ, ಬಹಳ ಪರಿಚಯ. ಆದರೂ ಅಷ್ಟೊಂದು ಬ್ಯುಸಿ ಆದರೂ ಸಹಿತ ಇವತ್ತೇನಪ್ಪ ಅಂದ್ರೆ ಕರ್ನಾಟಕದ ಒಂದು ಕಳಸ ಏನತ್ತೇವೆ ನಾವು ಬೀದರ್ಗೆ, ಇವತ್ತೇನಪ್ಪ ಅಂದ್ರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ಮಾಡಿ MOUವನ್ನು ನಾವು ಇವತ್ತೇನಪ್ಪ ಅಂದ್ರೆ ಮಾಡ್ಕೋತಾ ಇದ್ದೇವೆ. ಇದು ಬೀದರ್ ವಿಶ್ವವಿದ್ಯಾಲಯಕ್ಕೆ ಒಂದು ಐತಿಹಾಸಿಕ ದಿನ ತಂದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಓದುವಾಗ ಮತ್ತು ಟೀಚ್ ಮಾಡುವಾಗ ಇನ್ಫ್ಲಿಬ್ನೆಟ್ ಬಗ್ಗೆ ನಾನು ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ನಾನು ಪಾಠ ಮಾಡ್ತಾಯಿದ್ದೆ. ಇನ್ಫ್ಲಿಬ್ನೆಟ್ನಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನು ನನಗೆ ಸ್ವಲ್ಪ ಮಟ್ಟಿಗೆ ಗೊತ್ತು. ಅವರು ಅಷ್ಟು ನನಗೆ ಗೊತ್ತಿಲ್ಲ, ಸ್ವಲ್ಪ ಮಟ್ಟಿಗೆ ನನಗೆ ಗೊತ್ತು, ವಿದ್ಯಾರ್ಥಿಗಳಿಗೆ ಹೇಳೋದು. ಅಂದರೆ ನನ್ನ ಒಂದು ಅನಿಸಿಕೆಯಲ್ಲಿ ಏನಂದರೆ ಇನ್ಫ್ಲಿಬ್ನೆಟ್ ಅಂದರೆ ಒಂದು ನಮಸ್ಕಾರಗಳು. ಗೌರವಾನ್ವಿತ ವೈಸ್ ಚಾನ್ಸಲರ್ ಆದ ಬಿರಾದರ್ ಸರ್ ಮತ್ತು ಗೌರವಾನ್ವಿತ ಸಿಂಡಿಕೇಟ್ ಮೆಂಬರ್ಸ್ ಎಲ್ಲರಿಗೂ ನಮಸ್ಕಾರ. ರಿಜಿಸ್ಟ್ರಾರ್ ಸರ್ ನಮಸ್ಕಾರ. ಈ ದಿನ ನನಗೆ ಬಹಳ ಒಂದು ಥರ ಹೇಳಬೇಕಂದ್ರೆ ವೆರಿ ಹ್ಯಾಪಿ. ನಾನು ದ್ವಿಭಾಷೆಯಲ್ಲಿ ಮಾತಾಡ್ತೀನಿ, ಕ್ಷಮಿಸಿ. ಈ ಸಂದರ್ಭದಲ್ಲಿ ನಾವು ಬೀದರ್, ಎಸ್ಪೆಷಲಿ ಬೀದರ್ ಕರ್ನಾಟಕದಲ್ಲಿ ಏನಂತಾರಂದರೆ ಸ್ವಲ್ಪ ರೀಚ್ ಇಲ್ಲ, ರಿಸೋರ್ಸಸ್ ಕಡಿಮೆ ಇದೆ ಅಂತ ಈ ಥರ ಇವಾಗಲೂ ಕೇಳಿ ಬರ್ತಿತ್ತು. ಆದ್ದರಿಂದ ನಾವು ಇನ್ಫ್ಲಿಬ್ನೆಟ್ಟಿಂದ ಪರ್ಟಿಕ್ಯುಲರ್ಲಿ ಇಲ್ಲಿ ಬರಬೇಕು. ಈ ಒಂದು ನಮ್ಮ MOU ಮಾಡುವ ಮುಖಾಂತರ ಇಲ್ಲಿಯ ಮಕ್ಕಳು, ಸಂಶೋಧಕರು, ಅಧ್ಯಾಪಕರು ಎಲ್ಲರನ್ನೂ ಇದರೊಳಗೆ ನಾವು ಸೇರಿಸ್ಕೊಳ್ಬೇಕು ಅನ್ನೋದು ನಮ್ಮದು ಒಂದು ಗುರಿ ಇತ್ತು. ಆದ್ದರಿಂದ ಇವತ್ತು ಕೂಡಿ ಬಂತು. ಆದ್ದರಿಂದ ಇವತ್ತು ಈ ಇನ್ಫ್ಲಿಬ್ನೆಟ್ ಆ್ಯಂಡ್ ಬೀದರ್ ಯೂನಿವರ್ಸಿಟಿಗೆ MOU ಮಾಡಿ ನಾವು ಫಾರ್ಮಲಿ ಇನ್ಫ್ಲಿಬ್ನೆಟ್ ಸರ್ವೀಸಸ್ನ ಕೊಡುವಂತೆ ಈ MOU ಮೂಲಕ ಇದು ಮಾಡಿದ್ದೀವಿ. ಇದರಲ್ಲಿ ವೇರಿಯಸ್ ಸರ್ವೀಸಸ್ ಅಂತೂ ಇದೆ, ಒಂದು ಮೋರ್ ದೆನ್ 8 to 9 ಎಲ್ಲ ಫ್ರೀ ಆಫ್ ಕಾಸ್ಟ್ ಸರ್ವೀಸಸ್. ಅದರಲ್ಲಿ ಮೊದಲೇನೇ ಇದು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂದರೆ ಅದು 30 ವೆರಿ ರೆಪ್ಯೂಟೆಡ್ ಪಬ್ಲಿಷರ್ಸ್ ಆಫ್ ದ ವರ್ಲ್ಡ್ ಅವರದ್ದು 13,000 ಜರ್ನಲ್ಸ್
ಆನ್ಲೈನ್ ಒದಗಿಸಿ ಕೊಡ್ತೀವಿ ಅಟ್ ನೋ ಕಾಸ್ಟ್ ಫಾರ್ ಆಲ್ ದಿ ಸ್ಟೇಟ್ ಯೂನಿವರ್ಸಿಟಿ. ಒಂದು ಕಡೆ ಎಲ್ಲೋ ಕುಳಿತಿರುವಂತಹ ಕಾಂಗ್ರೆಸ್ MLCಗಳು ನಮ್ಮ BJP ಶಾಸಕರ ಮೇಲೆ ಹಲ್ಲೆ ಮಾಡಲು ಬರ್ತಾರೆ. ಮತ್ತೊಂದು ಕಡೆ ಮಹಿಳೆಯನ್ನು ವ್ಯವಸ್ಥರಗೊಳಿಸಿ ಹಲ್ಲೆ ನಡೆಯುತ್ತೆ. ಮಗದೊಂದು ಕಡೆ ಶಾಸಕರಿಗೆ ಪಿಸ್ತೂಲು ತೋರಿಸಿ ಹಲ್ಲೆ ಮಾಡುವ ಯತ್ನ ನಡೆಯುತ್ತೆ. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನು ಮಾಡಲಿಕ್ಕೆ ಹೊರಟಿದೆ ಎಂದು ವಿಧಾನ ಪರಿಷತ್ ಸದಸ್ಯರು ಹಾಗೂ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರುವಂಥ N. ರವಿಕುಮಾರ್ ಅವರು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ಕಾಂಗ್ರೆಸ್ ಸರ್ಕಾರ ಜನತೆಗೆ ಮೂಲಭೂತ ಸೌಕರ್ಯ ಒದಗಿಸ್ತಾ ಇಲ್ಲ. ಸದನದಲ್ಲಿ ಸಚಿವರು 2 ತಿಂಗಳ ಗೃಹಲಕ್ಷ್ಮಿ ಹಣ ಹಾಕಿದ್ದೇವೆ ಎಂದು ಕ್ಯಾಮೆರಾಗಳ ಮುಂದೆನೇ ಸುಳ್ಳು ಹೇಳ್ತಾರೆ. ಪೊಲೀಸರನ್ನ ಅಮಾನತುಗೊಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಸರ್ಕಾರ ಜನರ ನಿರೀಕ್ಷೆಗೆ ಮಟ್ಟಕ್ಕೆ ಇಲ್ಲ. ಈ ಸರ್ಕಾರ ತೊಲಗುವುದೇ ಒಳಿತು ಎಂದು ಜನ ಈಗಾಗಲೇ ಎಲ್ಲೇ ಹೋದರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ರವಿಕುಮಾರ್ ಅವರು ಹೇಳಿದರು. ಒಂದು ಟ್ರಸ್ಟಿಗೆ ದಾನವಾಗಿ ನೀಡಿದ ಜಾಗದಲ್ಲಿ ಕೆಲವರು ಲೇಔಟ್ ಮಾಡಿ ಲಾಭದಾಯಕವಾಗಿ ಬಳಸಿಕೊಳ್ಳುತ್ತಾರೆ ಅಂದರೆ ಅದು ನಿಜಕ್ಕೂ ಕೂಡ ತಪ್ಪಾಗುತ್ತೆ. ಹುಮ್ನಾಬಾದ್ MLCಗಳ ವಿರುದ್ಧ ಪರೋಕ್ಷವಾಗಿ ಹರಿಹಾಯ್ದ ರವಿಕುಮಾರ್ ಅವರು ಇದಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರೇ ಉತ್ತರ ಕೊಡಬೇಕು. ಈ ವಿಷಯ ಸಂಪೂರ್ಣವಾಗಿ ಹೊರಗಡೆ ಬರಬೇಕು, ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾರೆ. ಕಾಂಗ್ರೆಸ್ ಅವಧಿಯಲ್ಲಿ ಬರೀ BJP ಕಾರ್ಯಕರ್ತರ ಮೇಲೆ ಕೇಸುಗಳು ದಾಖಲಾಗ್ತಾ ಇವೆ. ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಏನು ಮಾಡಿದರೂ ಕೂಡ ನಡೆಯುತ್ತೆ ಎನ್ನುವಂತಹ ಒಂದು ಜಾಯಮಾನ ಬೆಳೆದು ಬಿಟ್ಟಿದೆ. ಹೀಗಾಗಿ ಇದು ಜನರ ನಿರೀಕ್ಷೆಗೆ ತಕ್ಕಂತೆ ನಡೀತಾ ಇರುವಂಥ ಸರ್ಕಾರ ಅಲ್ಲ. ಈ ಸರ್ಕಾರ ಆದಷ್ಟು ಬೇಗನೆ ತೊಲಗಬೇಕೆಂದು ಜನ ಮಾತನಾಡಿಕೊಳ್ತಾ ಇದ್ದಾರೆ ಎಂದು N. ರವಿಕುಮಾರ್ ಹೇಳಿದರು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ BJP ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ. ಬೆಲ್ದಾಳೆ, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಔರಾದೆ, ಮಾಧ್ಯಮ ಸಂಚಾಲಕ ಬಸವರಾಜ್ ಪವಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶಾಸಕನ ಮೇಲೆ ಪಿಸ್ತೂಲ್ನಿಂದ ಶೂಟ್ ಮಾಡ್ತಾರಮ್ಮ ನಮ್ಮ ಶಾಸಕನ ಮನೆಗೆ. ಇನ್ನೊಂದು ಕಡೆ ಎಲ್ಲೋ ಕೂತ್ಕೊಂಡಿರ್ತಕ್ಕಂಥ MLC ನಮ್ಮ MLA ಸೀದಾ ಬಂದ್ಬಿಟ್ಟು ದಾದಾಗಿರಿ ಮಾಡ್ತಾರೆ. ಒಂದು ಕಡೆ ಮಹಿಳೆಯನ್ನು ವಿವಸ್ತ್ರಗೊಳಿಸುತ್ತೆ. ಕರ್ನಾಟಕ ಏನ್ ಮಾಡ್ಲಿಕ್ಕೆ ಹೊರಟಿದೆ ಈ ಸರ್ಕಾರ? ಆದ್ರಿಂದ ಸಚಿವರ ಮುಂದೆ ಸಚಿವರು ಏನಂತಾರೆ ಅದಕ್ಕೆ? ಜಿಲ್ಲಾಡಳಿತ ವಿಫಲ, ರಾಜ್ಯಾಡಳಿತ ವಿಫಲ, ಸರಿಯಾಗಿ ಬೇಸಿಕ್ ನೀಡ್ಸ್ ಅನ್ನ ಕೊಡಕ್ ತಯಾರಿಲ್ಲ, 2 ತಿಂಗಳು ಸ್ಯಾಲರಿ ಹಾಕ್ಬಿಟ್ಟಿದೀನಿ ಅಂತ ಹೇಳ್ತಾರೆ. ಸದನದಲ್ಲಿ ತಪ್ಪುತ್ತರ ಕೊಡ್ತಾ ಇದೆ ಸರ್ಕಾರ. ಸದನದಲ್ಲಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್, ನಮ್ಮ ಕಣ್ಣಿನ ಎದುರುಗಡೆ, ಕ್ಯಾಮರಾಗಳ ಎದುರುಗಡೆ ಸರ್ಕಾರ ಸುಳ್ಳು ಹೇಳ್ತಾ ಇದೆ, ಸಚಿವರು ಸುಳ್ಳು ಹೇಳ್ತಾ ಇದ್ದಾರೆ. ಎಷ್ಟು ಜನ ಪೊಲೀಸರು ಸಸ್ಪೆಂಡು? ಹಾಗಾಗಿ ಈ ಸರ್ಕಾರ ಸಂಪೂರ್ಣವಾಗಿ ಹಳಿಯನ್ನ ತಪ್ಪಿದೆ. ಆದ್ರಿಂದ ಜನ ನೀವು ಮೂಲೆಗಳಲ್ಲಿ ಮಾತಾಡ್ತಾ ಇದ್ದಾರೆ. ಈ ಸರ್ಕಾರ ಜನರ ನಿರೀಕ್ಷೆ ಮಟ್ಟಕ್ಕೆ ಇಲ್ಲ, ತೊಲಗುವುದೇ ಒಳ್ಳೆಯದು ಅಂತ ಜನ ಮಾತಾಡ್ತಾ ಇದ್ದಾರೆ. ನೋಡಿ, ದಾನಿಗಳು ಬೀದರ್ನ ದಾನಿಗಳು ಒಂದು ಟ್ರಸ್ಟ್ಗೆ 48 ಎಕರೆ ಕೊಟ್ಟಿರ್ತಕ್ಕಂಥ ಜಾಗನ ಇವ್ರು ಹೆಂಗ್ ಪ್ರೈವೇಟ್ ಇರ್ತಕ್ಕಂಥ ವ್ಯಕ್ತಿ ಹೆಂಗ್ ಲೇಔಟ್ ಮಾಡ್ತಾರೆ? ಹೆಂಗ್ ಮಾಡ್ತಾರೆ? ಇದಕ್ಕೆ ಜಿಲ್ಲಾಡಳಿತ ಉತ್ತರ ಕೊಡಬೇಕು, ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕೊಡಬೇಕು. ಟ್ರಸ್ಟ್ಗೆ ಕೊಟ್ಟಿರ್ತಕ್ಕಂಥ, ದಾನಿಗಳು ಕೊಟ್ಟಿರ್ತಕ್ಕಂಥ ಸಾಮಾಜಿಕ ಕಾರ್ಯಕ್ಕೆ, ಒಂದು ಒಳ್ಳೆ ಕೆಲಸಕ್ಕೆ, ಒಂದು ಸೇವಾ ಕೆಲಸಕ್ಕೆ ಹೆಂಗೆ ಲೇಔಟ್ ಮಾಡಿದ್ರು? ಅದನ್ನ ಯಾರಿದ್ದಾರೆ ಇದ್ರ ಹಿಂದೆ? ಇದು ಹೊರಗಡೆ ಬರಬೇಕು, ಇದ್ರ ಬಗ್ಗೆ ಎಂಕ್ವೈರಿ ಆಗಬೇಕು. ಇದ್ರೊಳಗೆ ನಾನು ಹೇಳ್ತೇನೆ, ದಿ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಎಂಕ್ವೈರಿ ಆಗಬೇಕು. ಯಾರೇ ಇರ್ಲಿ, ಒಪ್ಕೊಂಡೆ ನಾನು, ಯಾರದೇ ಇರ್ಲಿ, ನಿಮ್ ಸರ್ಕಾರ ಇದೆ ತಾನೇ? ತಪ್ಪು ಮಾಡಿದವರು, ಹೇಳ್ತೇನೆ, ತಪ್ಪು ಮಾಡಿದವರು ಏನ್ ಮಾಡ್ಬೇಕು? ಉಪ್ಪು ತಿನ್ಬೇಕು. ನಿಮ್ ಸರ್ಕಾರ ಇದೆಯಲ್ಲ, ಏನ್ ಯಾಕೆ ಮಾಡಿ? ತಗೊಳ್ಳಿ, ಆಕ್ಷನ್ ತಗೊಳ್ಳಿ.
ಹೇಳಿದ್ರಲ್ಲಪ್ಪ ನೀವು, ಹಂಗ್ ಮಾಡಿದ್ರಿ ಹಿಂಗ್ ಮಾಡಿದ್ರಿ, ಜನ ಉತ್ತರ ಕೊಟ್ಟಿದ್ದಾರೆ. 136 ಜನ ಶಾಸಕರು ಎಲೆಕ್ಟ್ ಆಗಿ ಬಂದ್ರಿ. ನೀವೇನ್ ಮಾಡಕತ್ತೀರಿ? ಏನ್ ಮಾಡಕತ್ತಿದ್ರಿ? ಲೂಟ್, ಅದ್ರ ದರೋಡೆ, ಬೇರೆ ದೇಶದವ್ರಿಗೆ ಸೈಟ್, ಮಹಿಳೆಯರಿಗೆ ಮೋಸ, ಮಹಿಳೆಯರಿಗೆ ಅಸುರಕ್ಷತೆ, ಯುವಕರಿಗೆಲ್ಲ ಸಂಪೂರ್ಣವಾಗಿ ಡ್ರಗ್ಸ್ ಪೇಯ. ಇದನ್ನ ಏನು ಒಂದು ಎಲೆಕ್ಟೆಡ್ ಗವರ್ನಮೆಂಟ್ ಅಂತ ಕರೆಯದ ನಾವು? ಇದನ್ನ ನಮ್ಮ ಕಾರ್ಯಕರ್ತರ ಮೇಲೇನೆ ಬರೇ ಕೇಸುಗಳು. ಕಾಂಗ್ರೆಸ್ನ ಕಾರ್ಯಕರ್ತರು ಶಾಸಕರು ಏನ್ ಮಾಡಿದ್ರು ಕೂಡ ಬಾರಾಕೂನ್ ಮಾಫ್. ಹಾಗಾಗಿ ಈ ಸರ್ಕಾರ ಜನರ ನಿರೀಕ್ಷೆಗೆ ತಕ್ಕಂತೆ ಇಲ್ಲ. ಬರ್ತಕ್ಕಂಥ ದಿನಗಳಿಗೆ ಜನ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ಹೇಳೋದಕ್ಕೆ ಬಯಸ್ತಾರೆ. ಲಿಂಗಾಯತ ಧರ್ಮ ಸಂಸ್ಥಾಪನಾ ದಿನದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೂಡಲ ಸಂಗಮ ಸುಕ್ಷೇತ್ರದಲ್ಲಿ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮ ಸುಕ್ಷೇತ್ರದಲ್ಲಿ ಜನವರಿ 12ರಿಂದ 3 ದಿವಸಗಳ ಕಾಲ ಶರಣ ಮೇಳ ಆಯೋಜನೆ ಮಾಡಲಾಗಿದೆ. ಈ ಮೇಳವನ್ನು ಮಾಜಿ ಸಿಎಂ ಸುಶೀಲ್ ಕುಮಾರ್ ಶಿಂದೆ ಉದ್ಘಾಟಿಸಲಿದ್ದಾರೆ ಎಂದು ಶರಣ ಮೇಳ ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಬಸವರಾಜ ಬುಳ್ಳಾ ತಿಳಿಸುತ್ತಾರೆ. ಪತ್ರಿಕಾ ಭವನದಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಈ ಮೇಳಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕ ಎಂಬಿ ಪಾಟೀಲ್ ಅವರು, ಸಚಿವ ಆರ್.ವಿ. ತಿಮ್ಮಾಪುರ್ ಅವರು, ಜಾಗತಿಕ ಲಿಂಗಾಯತ ಮಹಾಸಭೆಯ ಎಸ್.ಎಂ. ಜಾಮದಾರ್ ಅವರು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು, ರಂಜಾನ್ ದರ್ಗಾ ಸೇರಿದಂತೆ ವಿಶ್ವರಾಧ್ಯ ಸತ್ಯಂಬೇಟೆ ಅವರು ಕೂಡ ಮಾತನಾಡಲಿದ್ದಾರೆ. ಹಲವು ಗಣ್ಯರು ಆಗಮಿಸ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಪೂಜ್ಯ ಶ್ರೀ ಮಾತೆ ಗಂಗಾದೇವಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿರುವಂತಹ ಈ ಶರಣ ಮೇಳದಲ್ಲಿ ನಾಡಿನ ಮಠಾಧೀಶರು ಹಾಗೂ ಪ್ರಗತಿಪರ ಚಿಂತಕರು ಆಗಮಿಸಲಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಬಸವರಾಜ ಬುಳ್ಳಾ ಹೇಳಿದರು. ರಾಷ್ಟ್ರೀಯ ಬಸವದಳದ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಪಾಟೀಲ್ ಗಾದ್ಗಿ, ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದ್ಗೆ, ದಳದ ಕಾರ್ಯದರ್ಶಿ ಸುರೇಶ್ ಸ್ವಾಮಿ, ಪ್ರಮುಖರಾದ ರಾಜೇಂದ್ರ ಜೋನಿಕೇರಿ ಮಾತನಾಡಿ ಶರಣ ಮೇಳಕ್ಕೆ ಸಭಿಕರಿಗೆ ಆಹ್ವಾನವನ್ನು ನೀಡಿದರು. ಜಿಲ್ಲೆಯಿಂದ ಜನವರಿ 11ರಿಂದ ವಿಶೇಷ ಬಸ್ಗಳ ಸೌಲಭ್ಯ ಒದಗಿಸ್ತಾ ಇದೆ. ಹೊಸ ಬಸ್ ನಿಲ್ದಾಣದಿಂದ ಬಸ್ಗಳು ಹೊರಡುತ್ತವೆ. ಆದ್ದರಿಂದ ಬಸವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಶರಣ ಮೇಳದಲ್ಲಿ ಲಿಂಗಾನಂದ ಶ್ರೀ ಹಾಗೂ ಬಸವಾತ್ಮಜೆ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಇದಕ್ಕೆ ಶರಣ ಮೇಳದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಲಿಂಗಾಯತ ಧರ್ಮದ ಸಂಸ್ಥಾಪನಾ ದಿನ ಅಂತ ಹೇಳಿ ಸುಕ್ಷೇತ್ರ ಕೂಡಲ ಸಂಗಮದಲ್ಲಿ ಪ್ರತಿ ವರ್ಷ ಸುಮಾರು 38 ವರ್ಷದಿಂದ ಮಾಡ್ಕೊತ ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಮಗೆ ಕೊಡ್ತೀವಿ ಇನ್ವಿಟೇಷನ್ ಕಾರ್ಡ್. ಅನೇಕ ಧರ್ಮಗುರುಗಳು, ಬಸವ ಭಕ್ತರು ತಮಿಳುನಾಡಿನಿಂದ, ಕೇರಳದಿಂದ, ತೆಲಂಗಾಣದಿಂದ, ಮಹಾರಾಷ್ಟ್ರದಿಂದ ಅನೇಕ ಜನ ಬಸವ ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ವಿಶೇಷವಾಗಿ ಧರ್ಮಗುರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಪ್ಪಟ ಬಸವ ಭಕ್ತರಾದಂತಹ ಹಿಂದಿನ ಮುಖ್ಯಮಂತ್ರಿಗಳು, ಹಿಂದಿನ ಭಾರತ ಸರ್ಕಾರದ ಗೃಹ ಮಂತ್ರಿಗಳಾದಂಥ ಸುಶೀಲ್ ಕುಮಾರ್ ಶಿಂದೆ ಅವರು ಈ ಮೇಳದ ಶರಣ ಮೇಳದ ಉದ್ಘಾಟನೆಯನ್ನು ಮಾಡ್ತಾರೆ. ಅದೇ ರೀತಿ ಈ ಧರ್ಮಪೀಠದ ಸರ್ವೋಚ್ಚ ಅಧ್ಯಕ್ಷರಾದ ಮೇಲೆ ಕುಂತಿದ್ದ ಎಲ್ಲ ಹಿರಿಯರಿಗೂ ಹಾಗೂ ಪತ್ರಿಕೆ ಮಾಧ್ಯಮದವರಿಗೆ ಅನಂತ ಶರಣಾರ್ಥಿಗಳು. ಈಗಾಗಲೇ ಬಸವರಾಜ ಬುಳ್ಳೆ ಅಣ್ಣವ್ರು ಹೇಳಿದಾಗೆ ಜನವರಿ 12, 13, 14 ದಿನ 3 ದಿನ 39ನೇ ಶರಣ ಮೇಳ ಇದೆ. ಇದು 38 ಸತತ ಯಶಸ್ವಿಯಾಗಿ ನಡೀತಾ ಬಂದು ಈ 39ನೇ ಕಾಲಿಕ್ತಾ ಬಂದಿದೆ. ಇದರಲ್ಲಿ ತಮ್ಮ ಮಾಧ್ಯಮದಿಂದ ಎಲ್ಲರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬೇಕು, ತಾವು ಅದಕ್ಕೆ ಪ್ರಚಾರ ಕೊಡಬೇಕು. ಮತ್ತು ಈಗ ಇಲ್ಲಿಂದ ಬಸ್ಸಿನ ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ. ಗೌರ್ಮೆಂಟ್ ಬಸ್ ಅದನ್ನು ಬರ್ತಾ ಇದೆ. ಅದರ ಲಾಭ ಎಲ್ಲರೂ ಪಡ್ಕೋಬೇಕು. ಮತ್ತು ಅಲ್ಲಿ 3 ದಿವಸ ದಾಸೋಗ ಎಲ್ಲ ಇರುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಎಲ್ಲರಿಗೂ ದಾಸೋಗ ಇರುತ್ತದೆ.
ಮತ್ತು ಅಲ್ಲಿ ಇರೋ ವ್ಯವಸ್ಥಾನೂ ಅದ. ಅದಕ್ಕೆ ಎಲ್ಲರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಈ ಶರಣ ಮೇಳದ ಲಾಭ ಪಡೆಯಬೇಕಂತ ಹೇಳಿ ಕೇಳ್ಕೊತೀನಿ. ಎಲ್ಲರಿಗೂ ಶರಣಾರ್ಥಿ. ನೋಡ್ರಿ ಅದು 11ನೇ ತಾರೀಕು ಸಾಯಂಕಾಲದಿಂದ ಪ್ರಾರಂಭ ಆಗ್ತಾವ್ರಿ. ರೆಗ್ಯುಲರ್ ಪ್ರತಿ ವರ್ಷ ಇರ್ತಾವ್ರಿ ಅವು. ಈ ವರ್ಷನೂ ಆಗ್ತಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕ್ಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.